ಹಾಯ್ ಗಾಯ್ಸ್, ವೆಲ್ಕಮ್ ಟು ನಿತೀಶ್ ಗೌಡ ಯೂಟ್ಯೂಬ್ ಬ್ಲಾಗ್ಸ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಸೊ ಇವತ್ತು ನಾವೆಲ್ಲ ರಾಮದೇವ್ರ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬರ್ರಿ ಚೇತನ್ ಅವರೇ ಬನ್ನಿ, ಇರಿ ನಿಧಾನಕ್ಕೆ ಹೋಗೋಣ. ಸೊ ನೋಡಿ ಹೆಂಗ್ ಚೆನ್ನಾಗಿದೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸಾಗರ್, ಕೆಂಪು ಸಾಗರ್, ನೀಲಿ ಸಾಗರ್, ಅಂಬಿ. ನೋಡ್ರು ಮಾರೇ, ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಹಾಯ್ ಹೇಳ್ರು. ಹಾಯ್ ಸಾಗರ್, ಹಾಯ್. ಜೈ ಶ್ರೀರಾಮ್. ಪವನ್ ಬ್ರೋ, ಜೈ ಶ್ರೀರಾಮ್. ಸೊ ಹೋಗ್ತಾ ಇದ್ದೀವಿ, ಇದು ಬೆಟ್ಟ. ಸೀತಾಫಲ ನೋಡಿಲ್ಲ, ಕೋತಿಗಳು ತಿಂದಿರೋದು ಇಲ್ಲೇ ಐತೆ ನೋಡಿ ಮರ. ಅಜ್ಜಿಗಳು ಎಷ್ಟು ಶಕ್ತಿ ನಿಂಗಿಲ್ಲ ಬಿಡ ಶಕ್ತಿ. ಕಾಣಿಸಲ್ಲ. ನಾನು ಹೇಳ್ದೆ ಅಲ್ಲ ಮರ ಅಂತ. ಇದೇನಾ ಮರ? ಇದಲ್ಲ, ಈ ತರ ಸೇಮ್ ಮೂರದೆ ಆರದೆ ಆ ಕಿಂಡಿಗಳ ಮಧ್ಯೆ ಮರಗಳಿದೆ. ಶನಿವಾರ ಯಾವಾಗ ಸರ್ಕಾರಿ ರಜೆ ಆಯ್ತು? ಬ್ಯಾಂಕ್ ಮಕ್ಕೋಗಿತಾರ ಹಂಗಂದ್ರೆ ಯಾಕೆ ಹಿಂಗ್ ಆಡ್ತಾ ನೋಡ್ತಾ ಅದ. ಹಾಯ್ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿಲ್ಲ ನಮ್ಮ ಜೊತೆ ಇದ್ರೆ ಹಿಂಗೆ ಚೆಗ್ಲು ಅಂತ. ನಾವೆಷ್ಟು ಒಳ್ಳೆಯವರು, ಈ ದೇವರು ನಾವು ಮಾಡ್ತಾ ಇರೋ ಆಚರಣೆ ವಿಚಾರಣೆಗಳನ್ನೆಲ್ಲ ನೋಡಿದ್ರೆ ನಮ್ಮ ಚೇತವ್ರಿಗೆ ಒಂದು ಹುಡುಗಿ ಬೀಳ್ಬಾರ್ದು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಸಾಕು. ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್. ಈ ಬೆಟ್ಟದ ಬಗ್ಗೆ ಹೇಳಿ ಇವಾಗ. ಸೊ ಇದು ರಾಮದೇವ್ರ ಬೆಟ್ಟ ಅಂತ ಹೇಳಿ, ಈ ರಾಮದೇವ್ರ ಬೆಟ್ಟಕ್ಕೆ ನಾವು ಇವಾಗ ಕಾಲ್ನಡಿಗೆಯಿಂದ. ಅಲ್ಲ ಹೆಂಗ್ ಬಂತು, ಏನ್ ಕತೆ? ಸೊ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ, ನೀ ಕೇಳಿರಷ್ಟೇ ಹೇಳ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರಾಮದೇವ್ರ ಬೆಟ್ಟ ಅಂದ್ರೆ ಪಟ್ಟಾಭಿರಾಮ ಅಂತ ಕರೀತಾರೆ ಈ ದೇವಸ್ಥಾನನ. ಸೊ ಪಟ್ಟಾಭಿರಾಮ ಬಂದು ಇಲ್ಲಿ ರಾಮನ ಪಟ್ಟಾಭಿಷೇಕ ಆಯ್ತು ಅಂತಾನೆ ಹೇಳ್ತಾರೆ. ಬಟ್ ನಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ಹಿಸ್ಟ್ರಿ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ. ಸೊ ಇಲ್ಲಿ ಹನುಮಂತ ರಾಮ ಎಲ್ಲ ವನವಾಸದ ಟೈಮಲ್ಲಿ ಯುದ್ಧ ಮಾಡೋ ಟೈಮಲ್ಲಿ ಇಲ್ಲೂ ಇದ್ರು. ಇಲ್ಲೂ ಅವರು 14 ವನವಾಸದಲ್ಲಿ ಇಲ್ಲೂ ಇದ್ರು. ಇಲ್ಲಿ ಈಗ ಆಂಜನೇಯನ ಪಾದ ಗುರುತುಗಳು, ರಾಮ ದೇವ್ರದ್ದು ಪಾದ ಗುರುತುಗಳು, ರಾಮ ಇದ್ದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಇದು. ಮತ್ತೆ ಇಲ್ಲಿ ಮೇನ್ ಏನು ಅಂದ್ರೆ ಸೀತೆ, ತಾಯಿ ಸೀತಾದೇವಿ ಇಲ್ಲಿ ಒಂದು ಹೊಳೆಯಲ್ಲಿ ಅವರು ಸ್ನಾನ ಮಾಡ್ಕೊಳ್ಳೋಂಥ ಟೈಮಲ್ಲಿ. ಈಗ ಇಲ್ಲಿಂದ ಶ್ರೀಲಂಕಾಗೆ ಹೋಗ್ಬೇಕಾದ್ರೆ ಬಂದಿರೋದ, ಶ್ರೀಲಂಕಾದಿಂದ ವಾಪಸ್ ಕರ್ಕೋಬೇಕು? ಇಲ್ಲ, ಅವರು ಬರೀ ವನವಾಸ ಇರೋ ಟೈಮಲ್ಲಿ ಮಾತ್ರ ಬಂದಿದ್ದಾರೆ. ಓ ಸರಿ. ಇನ್ನೂ ಅಪಹರಣನೇ ಆಗಿರಲಿಲ್ಲ. ಅಪಹರಣ ಆಗದಿರೋಕ್ಕಿಂತ ಮುಂಚೆ. ಸೊ ಇಲ್ಲಿ ವಲ್ಚರ್ ಲೈಫ್ ಸ್ಯಾಂಚುರಿ ಇದೆ. ಸೊ ಇದು ಬಂದು ವಲ್ಚರ್ ಲೈಫ್ ಸ್ಯಾಂಚುರಿ, ಇದು ರಿಸರ್ವ್ ಫಾರೆಸ್ಟು. ಇಲ್ಲಿಗೆ ಜನಗಳನ್ನೆಲ್ಲ ಬಿಡಲ್ಲ. ಇವಾಗ ಶ್ರಾವಣದಲ್ಲಿ ಮಾತ್ರ ಇಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ದೇವ್ರ ಪೂಜೆ ನಡೆಸ್ತಾರೆ. ಸೊ ಅವಾಗ ಮಾತ್ರ ಇಲ್ಲಿ ದೇವ್ರು ಓಪನ್ ಮಾಡ್ತಾರೆ ಗೈಸ್. ಆ್ಯಂಡ್ ಸೊ ಮುಂದೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ಇವಾಗ ಅಲ್ಲಿ ಪೂಜೆ ಮಾಡೋಣ. ಅಲ್ಲಿ ಶಿವನ ದೇವಸ್ಥಾನ ಇದೆ. ಆ್ಯಂಡ್ ಹ್ಯಾಂಡ್ ಓವರ್ ಟು ಚೇತು ಟಿವಿ, ಮಂಡ್ಯ ಟಿವಿ. ಸರಿ, ಓಕೆ. ಇನ್ನೊಂದು ವಲ್ಚರ್ ಸ್ಯಾಂಚುರಿ ಅಂತ ಅಂದಲ್ಲ, ಓಕೆ. ಅಂದ್ರೆ ಯಾವ ಸೀಸನಲ್ಲಿ ಬರುತ್ತೆ ಅವೆಲ್ಲ ಹಕ್ಕಿಗಳು? ವಲ್ಚರ್ ಯಾವಾಗ್ಲೂ ಇದ್ದೇ ಇರ್ತದೆ? ಹೌದು, ಯಾವಾಗ್ಲೂ ಇರುತ್ತೆ. ನಮ್ಮ ಕಣ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಆ ಕಡೆಯಿಂದ ಕಾಲ್ದಾರಿ ಇದೆ. ಸೊ ಕಾಡಿಗೆ ಎಂಟ್ರಿ ಆಗಕ್ಕೆ. ಈಗ ಅದ್ಯಾವ್ದೋ ಆಸ್ಟ್ರೇಲಿಯಾದಿಂದ ಸೈಬೇರಿಯನ್ ಹಕ್ಕಿಗಳು ಬರ್ತಾವಲ್ಲ, ಹಂಗಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಂಗಲ್ಲ. ಸೈಬೇರಿಯನ್ ವಲಸೆ ಹಕ್ಕಿಗಳು ಬರ್ತವೆ ಹೋಗ್ತವೆ. ವಲ್ಚರ್ ರಣಹದ್ದು ಇಲ್ಲೇ ಇರುತ್ತೆ. ಇಂಡಿಯನ್ ಬ್ರೀಡ್ ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಓಕೆ, ಥ್ಯಾಂಕ್ ಯು ನಿತೀಶ್.
ಇದಾ Something is written, bro. I can understand. Ishwara Murti, Pratishthapana. They written about this one, this Murti. They didn't written anything about this tree. ನೋಡಿ ಟ್ರೀ ನೋಡಿ ಗೊತ್ತಾಗುತ್ತೆ ನಿಮಗೆ ದೇವ್ರ ಇರೋದಕ್ಕೆ ಸಾಕ್ಷಿ. ಇದು ಮೋಸ್ಟ್ಲಿ ಮಣ್ಣಿಲ್ಲ ಏನಿಲ್ಲ. ಮಣ್ಣಿಲ್ಲ ಏನಿಲ್ಲ. ಸಾಮಾನ್ಯವಾದ ಗಿಡ. ಡೈರೆಕ್ಟ್ ವಿಷಯಕ್ಕೆ ಬನ್ನಿ ನಿತೀಶ್ ಅವರೇ. ಇದು ಸಾಮಾನ್ಯವಾದ ಗಿಡ ಅಂತೂ ಅಲ್ಲ. ಇದು ಯಾವುದೋ ದೇವ್ರಿಗೆ ಇಷ್ಟ ಆಗಿರೋಂಥ ಮರನೇ ಇರ್ಬೋದು ಇದು. ಸೊ ಅದಕ್ಕೆ ಬಂದಿದೆ. ಮಣ್ಣಿಲ್ಲ ಏನಿಲ್ಲ ಹಂಗೆ. ಇದು ಮೋಸ್ಟ್ಲಿ ಬಳ್ಳಿ ಥರ ಅನಿಸುತ್ತೆ, ಆದರೆ ಮರದ ಥರ ಅನಿಸುತ್ತೆ. ಮರನೇ ಇದು. ಸರಿ 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 ಸರಿ. ಸೀತೆ ಹೊಳೆ ಇದೆ. ಸೊ ಆ ಸೀತೆ ಹೊಳೆ ಏನಂದ್ರೆ ಪ್ರಸಿದ್ಧಿ. ಇಲ್ಲಿ ಚಿನ್ನದ ರಥೋತ್ಸವ ನಡೀತಾ ಇತ್ತು ರಾಮಂದು. ಸೊ ಆ ಟೈಮಲ್ಲಿ ಆನೆ ಕೈಲಿ ಚಿನ್ನದ ರಥೋತ್ಸವನ ಎಳಿಸ್ತಾ ಇದ್ರಂತೆ. ಇವಾಗ ಆನೆ ಇಲ್ವಾ? ಇಲ್ಲ, ಚಿನ್ನದ ರಥನೇ ಕಾಣಿಲ್ಲ ಆನೆ ಅಂತ. ಇವಾಗ ಸೀತಾ ಹೊಳೆ ಅಂತಿತ್ತ. ಸೀತೆ ಹೊಳೆ ಇದೆ, ಈಗಲೂ ಇದೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಸೀತಾ ಮಾತೆ ತಾಯಿಗೆ ದಾವೇನ ಆದಾಗ ನೀರು ಬಂತ. ಅದು ಬೇರೆ ಜಾಗ. ರಥ ಏನಾಗಿದೆ ಒಳಗಡೆ ಬಿದ್ದೋಗಿದೆ. ರಥ ಒಳಗಡೆ ಕೊಳದೊಳಗಡೆ. ಇದುವರೆಗೂ ಅದನ್ನ ಕಂಡಿಡಿಯಕ್ಕಾಗಿಲ್ಲ. ಅಷ್ಟು ಆಳ ಇದೆ ಅಂತ ಹೇಳ್ತಾರೆ, ಬಟ್ ಅಷ್ಟು ಆಳ ಇದೆ. ಇದುವರೆಗೂ ಅಲ್ಲಿ ಈಜೊಡಿಕೆ ಅಂತ ತುಂಬಾ ಜನ ಯುವಕರು ಮೇಲ್ ಬಂದಿಲ್ಲ. ಹೆಣ ಮಾತ್ರ ಬಂದಾಗ ಕೊಕ್ಕೆ ಹಾಕಿ ಹೇಳ್ಕೊಂಡಿದ್ದೆ. ಹೆಣದ ಬಗ್ಗೆ ಯಾಕೆ ಹೇಳಿ ಬನ್ನಿ ಈಗ. ಜೈ ಶ್ರೀರಾಮನಿ. ಜೈ ಶ್ರೀರಾಮ್. ಸಾಗರ್ ಇಂಡಿಮೆಂಟು. ಇದು ಇಲ್ಲ ಏನು ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಸಾಗರ್ ಅವ್ರಿಗೆ ಜೈ ಶ್ರೀರಾಮ್. ಏನಿದ್ರು ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅನ್ಕೊಂಡು ಜೈ ಶ್ರೀರಾಮ್. ಮುಗೀತ್ ಇದ್ಯಾವ ಬೇಟ ಬಾ. ಎಲ್ಲಿಗೆ? ಮಾತಾಡು ಬ್ರೋ, ಪರವಾಗಿಲ್ಲ. ಎಲ್ಲಿಗೆ ಹೋಗೋದ ಈಗ? ಯಾವ ಕಡೆ? ಅಲ್ಲಿ ಬಿದ್ದಂಗ ಆ ಕಡೆ ಸೈಡ್ ಆ ಕಡೆ ಐತೆ ಒಟ್ನಲ್ಲಿ. ಆ ಕಡೆ ಐತೆ ಇನ್ನು ಮುಂದೆ. ಇಲ್ಲೆಲ್ಲ ಮೊದಲು ತುಂಬಾ ಜಾಸ್ತಿ ನೀರಿತ್ತು, ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಎಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಇವತ್ತು ನೋಡ್ಕೊಳ್ಳಿ, ಹಾಕಿಬಿಡ್ತೀನಿ. ಇದು ದಿಸ್ ಇಸ್ ಅಭಿಷೇಕಸ್ ವಾಟರ್. Which one? There will be in 4 sides they will have this stone around any temple or something. Every time they will do puja na, they will put some prasadas there. ತಾಯಿ ಸೀತಾದೇವಿ ಇಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಆ ತಾಯಿ ಸೀತಾದೇವಿನ ಸ್ನಾನ ಮಾಡೋದನ್ನ ಅಂದ್ರೆ ಅದನ್ನ ಕೆಟ್ಟ ರೀತಿಯಲ್ಲಿ ತಗೊಳ್ಳೋದಲ್ಲ, ಅದನ್ನ ಋಷಿ ಮುನಿಗಳು ಇವರೆಲ್ಲ ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅವ್ರಿಗೆ ಈ ತರ ನೋಡಿದ್ರೆ ಲೈಕ್ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಇದ್ರಲ್ಲಿ ಇಲ್ಲಿ ಬಂದಾಗ ಸೀತಾದೇವಿ ಶಾಪ ಕೊಟ್ಟಿದ್ದು. ಇವರೆಲ್ಲ ಋಷಿ ಮುನಿಗಳು ಬೆಟ್ಟದಿಂದ ಅವಸ್ಕೊಂಡು ನೋಡೋ ಟೈಮಲ್ಲಿ ಅವರೆಲ್ಲ ಬಂಡೆಗಳಾಗಿರೋದು. ಇದು ಮನುಷ್ಯರ ತರ ಕಾಣಿಸ್ತಾರೆ. ಸೀತಾದೇವಿ ಶಾಪ ಕೊಟ್ಟಿದ್ದು. 1 2 3 4 5 6 ಹಂಗ್ ಲೆಕ್ಕ ಹಾಕ್ಬೋದಾ ಇವರು? ಕಡೆ ಬೆಟ್ಟದ ಕಡೆ ಇಲ್ಲ, ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ. ಇಲ್ಲಿ ಮತ್ತೆ ಬರೋದು ಎಂತ ಮಾತಾಡ್ತೀವಿ ವಾರ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ ಬೆಳೆ ಮಾತಾಡ್ತೀವಿ. ಸಾಗರ್ ನಮಸ್ಕಾರ, ಜೈ ಶ್ರೀರಾಮ್.
ಇಲ್ಲಿಂದ ಕೈ ಮುಗಿತಾನೆ ಇಲ್ಲ ಎಲ್ಲಾ ಕಡೆ ಬರೀ ಕೈ ಮುಗಿಯೋದೇ ಇದು. ಇಬ್ರು ಸಾಗರ್ ಸರಿಯಾಗಿದ್ದೀರಿ. ಯಾವ ದೇವಸ್ಥಾನ? ಹಾಂ, ವೇಣುಗೋಪಾಲ ಸ್ವಾಮಿ. ಫಸ್ಟ್ ಇಲ್ಲ ಬೆಟ್ಟ ತಗೋಣ ಬಾ. ಇದೇನು ಕಾಣಿಸ್ತಾನೆ ಇಲ್ವಲ್ಲ? ನಿಂತ್ಕೋತೀನಿ, ಆಮೇಲೆ ತೆಗಿ ಫೋಟೋ. ಇಲ್ಲ ಸೈಡ್ ಬಿಡು, ಆಯ್ತಡಿ ಸೈಡ್ ಬರ್ರು. ವಿಡಿಯೋ ಮಾಡೋಕ ನಂದು. ನಮಸ್ಕಾರ. ಅಯ್ಯೋ, ನೋಡಿದಾಯ್ತು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮಸೂರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಹುಷಾರು. ಅಲ್ಲಿ ನಮ್ ಜರ್ಮನ್ ಪಿಯೋ ಚೈಠಾನ್ ಅಂತಾನೆ. ಕಾವೇರಿ ನೀರು ಅದು ಬೆಟ್ಟದ ಮೇಲೆ ಐತಲ್ಲ ಮಗ, ಬೆಟ್ಟದ ಮೇಲಿಂದ ಬರೋದು. ಫ್ರೆಂಡ್ಸ್, ನೀವೇ ಹೇಳ್ಬೇಕು. ಬೆಟ್ಟದ್ದು ಮೇಲಿಂದ ಅಂತಾನೆ, ಬಂಡ ಮಧ್ಯದಿಂದ ಅಂತಾನೆ. ಅದೇ ನಮಗೂ ಸರಿಯಾಗಿ ಗೊತ್ತಿಲ್ಲ, ಇವನ್ಗೂ ಸರಿಯಾಗಿ ಗೊತ್ತಿಲ್ಲ. ಬೆಟ್ಟದ ಮೇಲೆ ಹೊಳೆ ಇದೆ, ಒಂದು ಸಣ್ಣ ಕೆರೆ ತರ, ಅಲ್ಲಿಂದ ನೀರು ಬರುತ್ತೆ. ಈ ಆರ್ಕಿಟೆಕ್ಚರ್ನ ಸ್ವಲ್ಪ ತೋರ್ಸಪ್ಪ. ಇವ್ರು ಇಲ್ಲಿ 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 ಚೇತನ್ ಯಾವ್ದ ಇದಾ? ನಿತೀಶ್ ಅವ್ರ ಮಾಮೂರೇ ಮಾಡಿದ್ದೆಲ್ಲ ಡಿಸೈನ್. ಹಂಗೆಲ್ಲ ಹೇಳ್ಬೇಡ. ಇಳಿತಾ ಇಳಿತಾ ಕೆಳಗಡೆ ಇಳಿಸ್ತಲ್ಲ. ಇಲ್ಲಿ ದೇವಸ್ಥಾನ ಎಲ್ಲ ಕೆಳಗಡೆ ದಾರಿ ಐತಿ. ದೇವಸ್ಥಾನ ಆಯ್ತಂತೆ ಬಾರೋ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಚೆನ್ನಾಯ್ತು, ಪೂಜೆ ಮಾಡೋ ಕಾಣ್ತೈತಲ್ಲ. ಇರ್ಲಿ, ನಡಿ ಹೋಗೋಣ. ಮತ್ತೆ ಹತ್ಬೇಕು. ಹ್ಞೂ ಮತ್ತ ಅದೇ ಮತ್ತೆ ಇನ್ನು ಬರೀ ಇಳಿಯೋದಷ್ಟೇನಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚೇತನ್ ಸ್ವಲ್ಪ ಇಲ್ಲಿ ನಮ್ಗೂ ತೋರ್ಸಪ್ಪ. ರಘುಪತಿ ರಾಘವ ಮಗ, ಏನೋ ಅದು ಡೀಪ್ ಐತಲ್ಲೋ. ಸಖತ್ ಡೀಪ್ ಐತು ಮಗ, ಹೋಗ್ಬೋದೇನೋ? 42 ಮೀಟರ್ ಅಂತ ಅಷ್ಟೇ. ಇಲ್ಲಿ ನೋಡ, ಇಲ್ಲಿ ಏನ್ ಅಡ್ವೆಂಚರು. ಡೀಪ್ ಆಯ್ತು. ಕೊಡು, ನಿಂಗೆ ಮಾಡ್ತೀನಿ ನಾನು. 42 ಮೀಟರ್. ಹಾ, 42 ಮೀಟರ್. ನಡಿಯೋ ನಡಿಯೋ ಬಾ. ಹಾ, ಕೆಳಗಡೆ ರೂಟಾ? ಕರೆಕ್ಟ್ ಆಗಿ ಹೇಳ. ಆಯ್ತು ಕಣ್, ನಡಿ. 42 ಮೀಟರ್ ಡಿಸ್ಟೆನ್ಸ್ ನಡಿಯಪ್ಪ ನೀನು. ಅಯ್ಯಪ್ಪ, ಏನ್ ಬೇಕು? ಶೂನಾ? ಶೂ ಯಾಕೆ? ನೀನ್ ಇದಕ್ಕೆ ಹಿಂಗಂದ್ರೆ ಅರುಣಾಚಲಮಲ್ಲಿ ಕಾಲ್ಗೆ ಹೆಂಗ್ ಚುಚ್ಕತಿತ್ತು ಗೊತ್ತಾ? ಬೆಟ್ತಿಂದ ಇಳಿತಾ ಇದೀವಾ? ಲೋ, ನಾನು ಅದಕ್ಕೆ ಹೇಳ್ದೆ ಅಂತ. ಶ್ರೀರಾಮ್ ಯಾವ್ದಾರು ಬಾರೋ ಇಲ್ಲಿ. ಇಲ್ಲ ಕೇಳು. ಮೇಲೆ ಹತ್ಬಿಟ್ಟು ಆಮೇಲೆ ಕಡೆ ಬಿಡೋದಾಗಿತ್ತು. ಇಲ್ಲದೆ ಸೀದಾ ಹಿಡಿತಾ ಇದೀವಿ ನಾವು. ಲೋ ನೀ ಇಳಿಯೋ ಮಗ ನೀನು. ಅದೇ ಕತೆಗಳು ಹೇಳ್ಬೇಡ ನೀನು. ಹೂನಾ, ಅವಾಗ ಆ ಕಡೆಯಿಂದ ಇಳ್ಬೋದಾಗಿತ್ತು. ಅದನ್ನ ಶಾರ್ಟ್ ಕಟ್ ಅಲ್ಲೇ ಕನೆಕ್ಟ್ ಆಗ್ತಿದ್ವಿ ನಾವು. ಅಯ್ಯಪ್ಪ, ಈಗ ಇಷ್ಟು ಮತ್ತೆ ಹತ್ತಕ್ಕೆ ಹತ್ಬೇಕಾ? ಹತ್ತಾಗ ಏನತ್ರ ಕಾಲು ತುಸ್ತಾವ ಮಾಡೋದು. ಫ್ರೆಂಡ್ಸ್, ಇವಾಗ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಾರಿ ಕಲ್ಲು ಮಣ್ಣು ಮುಳ್ಳು, ಕಲ್ಲು ಮುಳ್ಳು ಕಾಲಿಗೆ ಹೂವು. ಬ್ರೋ, ಯು ವೆಂಟ್ ಟು ಶಬರಿಮಲ ಎನಿ ಟೈಮ್? ನೋರಿ, Amazon didn't went. We'll go together. ಶಬರಿಮಲೈ ಡೈರೆಕ್ಟ್ ಟ್ರಿಪ್ ಹಾಕ್ರು, ಬರೀ ದೇವಸ್ಥಾನ. ಹ್ಞೂ ಅಲ್ವಾ? ನಮ್ಮ ಮ್ಯಾನೇಜರು ನೀವು ಎಲ್ಗಾರು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಗೆ ಹೋಗ್ತೀರಾ ಅಂತ ಅಂದರು.
ಅದು ಯಾರೊಬ್ರು ಹರಿದ್ವಾರಕ್ಕೆ ಹೋಗ್ಬೇಕು ಅಂದರು, ಇನ್ನೊಬ್ರು ಇಲ್ಲೇ ನಾವು ತಡಿಯಪ್ಪ ಅಮ್ಮ ಫೋನ್ ಮಾಡ್ತೀನಿ. ಫ್ರೆಂಡ್ ಇವಾಗ ಸಾಗರ್ ಅವರಮ್ಮ ಫೋನ್ ಮಾಡೋರೆ. ಏಯ್ ನಿತೀಶ್, ಏಯ್ ಇವ್ನು ಮಿಸ್ ಆಗದ ತಡಿಯೋ. ಸಾಗರ್ ಅವರಮ್ಮ ಫೋನ್ ಮಾಡಿದ್ದಾರೆ, ಬ್ರೇಕ್ ತಗೊಳ್ಳಿ. ಕಮ್ ಬ್ರೋ, ಹಿಲ್ ಕಮ್. ಹಾಂ ಬಾ ಬಾ. Okay friends, bye. Signing off from Chetan Vlogs. I didn't expect this much, dude. Seriously. Huh? I didn't expect this. Oh my god, dude. See? Yeah. Wow. You thought it's a small one, right? Yeah, small temple, just going. ಅವ ಅಣ್ಣನ ಅಕ್ಕನ ಮಾತಾಡ್ಸಿದ್ದು. ಬಾರ ಹಿಡ್ಕ ಬಾರ, ಅದು ಏನಾಗಲ್ಲ, ಕೆಳಗಡೆ ಹಿಡ್ಕ ಬಾರ. ಹಾಯ್ ಫ್ರೆಂಡ್ಸ್. ಹಾಯ್. ಇವತ್ತು ನಿತೀಶ್ ಗೌಡ ಅವ್ರೆ ಹೇಳಿ, ನೀವು ಫಸ್ಟ್ ಟೈಮ್ ರಾಮನಗರದಲ್ಲಿ ಇದ್ರು ಇಲ್ಲ ಸ್ವಾಮಿ ದೇವಸ್ಥಾನ ಎಲ್ಲ ಬಂದಿದ್ದೀನಿ ನಾನು. ಜನಕ್ಕೆ ತೋರಿಸಿ ನೀವು. ಅಬ್ಬಬ್ಬ, ಹುಷಾರು, ಕಾಲು ಇದು ಫುಲ್ ಸಾಫ್ಟ್ ಐತೆ, ಕಲ್ಲುಗಳು ಜಾರುತ್ತೆ. ದಾರಿ ಗೊತ್ತಿಲ್ಲ ಅವ್ರ ದಾರಿ 2 ಕಿಲೋಮೀಟರ್ ಐತಂತ. Is it good? Yeah, good. It's oh my. Sagar, bye. We can go down. Hey, we can't go, bro. We can go now. We can go. It's 1 kilometer. But we can't able to find that Rama's fort. ಅದೇ ಸಾಕು ಕಾಲು ಸೇಟ್ ಆಯ್ತು. ವಾವ್, ಸಖತ್ತು. ಏನು ಕಾಣಿಸ್ತಾಯ್ತು ಈ ಕ್ಯಾಮ್ರಾಗಿಂತ ಬೇರೆ. ಯಾ ಅವನೇ ಅದ, ಇದು ಉಡುಪಿದವ. ಫೋನ್ದಾಗ ಮಸ್ತ್ ಉಂಟು, ಏನ್ ಮಾಡ್ತಾ ಇದ್ದೀಯಾ? ನೀ ಮಸ್ತ್ ಉಂಟು ಅಂದ ತಕ್ಷಣ ಒಂದು ಹಾಡು ಹೇಳ್ಬೇಕು. ಅವನಿಗೆ ಕಾಡ್ಬೇಕತ್ತೀನಿ, ಸೀನಿಯರ್ ನಾನು ಲೀಡ್ ಅದ. ಕಾಡ್ಬೇಕು ಸೀನಿಯರ್ಗಳಿಗೇನೆ. ಅವ್ ಮಸ್ತ್ ಉಂಟು ಅಂದ ತಕ್ಷಣ ನೀವು ಒಂದು ಹಾಡು ಹೇಳ್ಬೇಕು. ಏನಂತ ಹೇಳು? ಮಸ್ತ್ ಹುಡುಗಿ ಬಂದು. ಹಾ, some of in that rocks only is the big footprint is there. Hey, we can go. Yeah? No. We can't able to climb those things. Those. Not those things. No, it's somewhere nearby here itself. This area only. It has to decorate something like that. They like. Hi. .net Sagar. Jai Shri Ram. Hi. Jai Shri Ram. 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 ನೋಡಿ ಕೋಟೆ ಆ ಕಡೆ ತಿರುಗಿಸು ಕ್ಯಾಮ್ರಾ. ಆ ಕಡೆ ವ್ಯೂ ತೋರಿಸು.
ಹಾಂ, ಇದನ್ನು ಮುಗಿಸ್ಕೊಂಡು ನಾವು ಮೇಲಕ್ಕೆ ಬಂದಾಗ ಇಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ನೋಡಿಕೊಂಡು ಪೂಜೆ ಮಾಡ್ತಾರೆ ಇವಾಗ ನೋಡಿ. ಸ್ಮಯೇ ಸಮಾನೇ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಶುಭೆ ಶುಭೆ ಮುಹೂರ್ತೆ ಆದಿಬ್ರಹ್ಮಣ್ಯೆ ದ್ವೀಪರಾಧೆ ಶ್ವೇತಾವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಭಾವೆ ಜಂಬೂದ್ವೀಪೆ ಭಾರತವರ್ಷೆ ಭಾರತಖಂಡೆ ದಕ್ಷಿಣಮೇರೋಃ ಶಾಲಿವಾಂಶಿಕೆ ರಾಮ ಆರಾಧನ ಪೂಜಾ ಕೈಂಕರ್ಯಾಂಚ ಕರಿಷ್ಯೆ. ಅಸ್ಯ ಯಜಮಾನಸ್ಯ ಪ್ರಜ್ವಲ್ನಾಂ ದೇಸ್ಯ ಅಭಿವೃದ್ಧಿರಸ್ತೋ ಸಕಲ ಸನ್ಮಂಗಳಾನೇ. ಕೇಳ್ಕೊಂಡ್ರು ಆಗಲ್ಲ ಅನ್ನೋ ಮಾತಿಲ್ಲ. ಎಲ್ಲ ಕಡೆಯಿಂದ ಅಸಾಧ್ಯವಾದಂಥ ಕೆಲಸಗಳೆಲ್ಲ ಸಾಧ್ಯವಾಗಿದೆ. ಇಲ್ಲಿ ಏನೇ ಬೇಡ್ಕೊಂಡು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೇದಾದ್ಮೇಲೆ ಬೆಣ್ಣೆ ಅಲಂಕಾರ ಮಾಡಿಸೋದು ವಿಶೇಷ. ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೇದಾದ ಮನಸ್ಸಲ್ಲಿ ಇರುತ್ತೆ, ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸೋ ಇಷ್ಟವಾಂಚಿತ ಬಲವಸಾ ಸಿದ್ಧ ಸಮಾವೇಶ ಆರೋಗ್ಯ ಪ್ರಾಪ್ತ. ಈಗ ನಾವು ಬಂದಿದ್ದ ದೇವಸ್ಥಾನದ ಹೆಸರು ರಾಮದೇವ್ರ ಬೆಟ್ಟ ಅಂತ, ರಾಮನಗರದ ಹತ್ರ ಇದೆ. ನಾವು ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ ಸ್ಟ್ಯಾಂಡಿಂದ ಆಟೋ ಸಿಗುತ್ತೆ, ಆಟೋ ಮಾಡ್ಕೊಂಡು ಬರ್ಬೋದು. ನಾವು ಹೋಗಿದ್ದು ಶ್ರಾವಣ ಶನಿವಾರ, 2ನೇ ಶ್ರಾವಣ ಶನಿವಾರ. ಆದ್ದರಿಂದ ಪೂಜೆಗಳೆಲ್ಲ ಇತ್ತು, ತುಂಬ ಚೆನ್ನಾಗಿದೆ. ಬನ್ನಿ ಇಲ್ಲಿ ಎಲ್ಲರೂ ಪೂಜೆ ಮಾಡಿಸಿ. Sri Pattabhirama. If the devotees are interested to do the seva, please pay the amount in the counter and kindly take the receipts. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಯಾವುದಿದು ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ಫೋಟೋ ಸೆಷನ್ ನಡೀತಾ ಇದೆ. ನಮ್ಮ ಸಾಗರ್ ಇದ್ದಾರೆ, ಅಲ್ಲಿ ಪವನ್ ಇದ್ದಾರೆ. ವ್ಯೂ ಮಾತ್ರ ನೋಡಿ ತುಂಬ ಸಕಲಾಗಿ ಕಾಣಿಸ್ತಿದೆ. ನಿಮ್ಗೆ ಏನಿಲ್ಲಿ ಅಷ್ಟು ಬೆಟ್ಟಗಳು ಕಾಣಿಸ್ತಿದೆ, ಅದೆಲ್ಲ ಒಂದಷ್ಟು ಋಷಿ ಮುನಿಗಳು ಸೀತಾ ಮತ್ತು ಶಾಪ ಕೊಟ್ಟಾಗ ಆಗಿರೋದು. ನಾವಿವಾಗ ಅಲ್ಲಿವರೆಗೂ ಹೋಗ್ತೀವಿ, ಅಲ್ಲಿ ಮೇಲ್ಗಡೆವರೆಗೂ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಇದು ಪಟ್ಟಾಭಿರಾಮ ಅಂತ ದೇವಸ್ಥಾನ, ಈ ಕಡೆ ರಾಮೇಶ್ವರ ದೇವಸ್ಥಾನ ಅಂತ ಇದೆ. ಕೆಳಗಡೆ ಹೋಗಿದ್ದು ನಾವು, ಯಾವುದದು ಕೆಳಗಡೆ ಹೋಗಿದ್ದು ಯಾವುದು, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೋಗಿದ್ವಿ. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅಂತಿದೆ. ಅಲ್ಲಿ ರಾಮವ್ರದ್ದು ಇದಿದೆ, ಪಾದ ಇದೆ. ಅದನ್ನು ನೋಡೋಕ್ಕಾಗಲಿಲ್ಲ, ಲೋಕಲ್ಸ್ ಇದ್ದಿದ್ರೆ ಅವರು ದಾರಿ ಹೋಗೋದನ್ನ ತೋರಿಸೋದು ಅಂತ ಅಂದಿದ್ದು. ಅಲ್ಲಿ ನಮ್ಮ ಲಾಗರ್ ಒಬ್ಬರು ನಿತೀಶ್ ಅವರು ಇದ್ದಾರೆ, ಅಲ್ಲಿ ಆ ಕಡೆ ಅವ್ರು ಫೋಟೋ ತೆಗಿತಿದ್ದಾರೆ. ವ್ಯೂ ಮಾತ್ರ ಚೆನ್ನಾಗಿದೆ. ವ್ಯೂ ವಾಸ್ ನೈಸ್, ಟು ಗುಡ್. ಟು ಟೇಕ್ ಫೋಟೋಸ್ ಆಲ್ಸೋ. ದಟ್ಸ್ ವೈ ದೇ ಆರ್ ಡೂಯಿಂಗ್ ಫೋಟೋ ಶೂಟ್ಸ್. ಬಟ್ ವಿ ಆರ್ ಡೂಯಿಂಗ್ ಯೂಟ್ಯೂಬ್ ಚಾನಲ್. ಆ ಬೆಟ್ಟದ ಹತ್ರ ಸುಮ್ಮನೆ ಫೋಟೋ ಶೂಟ್ ಮಾಡೋಣ ಕೂಲಿ ಸ್ಟೈಲ್ ಅಂತ ಮಾಡ್ತಾ ಇದ್ದೀವಿ. ಏನು ತಿರುಗ್ಬೇಕಾ? ತಿರುಗು. ಅದಮ್ಮ ಎಲ್ಲರೂ ಒಂದೊಂದು ಪೋಸ್ ಕೊಟ್ವಿ. ನಿತೀಶ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದ, ಸಾಗರ್ ಕೊಟ್ಟಿದ್ದಾನೆ. ನಾನು ಏನೋ ಒಂದೊಂದು ಪೋಸ್ ಕೊಟ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ವಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಗಿರಿ ಹಾಕೋಣ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ನಾ ಹೇಳಿದ್ನಲ್ಲ ಮೇಲ್ಗಡೆ ಅಲ್ಲೊಂದು ಬಂಡೆ ಥರ ಇದೆ, ಅಲ್ಲಿಗೆ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಹಿಂಗೆ ವೀಡಿಯೋ ಮಾಡ್ಕೊಳ್ಳೋಣ ಬಾರ. ಏನು ಮಾತಾಡಿ ಇವಾಗ. ಸೊ ಹಾಯ್ ಜನರೇ, ಇವತ್ತು ಜನರೇ ಅಂತ ಬನ್ನಿ ಜನರೇ. ಇವನು ಯಾರಕ್ಕೆ ಪಿಕ್ಕಿರ್ತಿ ಫ್ಯಾನ್? I'm not a fan of kids.
ಮತ್ತೆ ಇನ್ಯಾ ಫ್ಯಾನ್ ನೀನು? ಕಿಪಿಗೇರ್ತಿ ಅಂದಿದ ತಕ್ಷಣ ಮಾತಾಡ್ತಿದ್ದ ನಿತೀಶ್ ಮಾತನ್ನೇ ನಿಲ್ಲಿಸ್ಬಿಟ್ಟ. ತೇಜು ಬಾರೋ ಅಂತ ಕಣ ಅಲ್ಲಿ ಬರ್ದಿರೋದು ನೋಡೋ ಮಗ. ಹಾ ಹಾ ಯಾವುದು? ಲವ್ 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 ಯೂಟ್ಯೂಬ್ ಆಗ್ಬಿಟ್ಟು ಯಾರಪ್ಪ ತೇಜು ಬಾರೋ ಅಂತ? ತೇಜು ಬಾರು ಎಲ್ಲಿಗೆ ಬರಬೇಕು ಜನರೇ? ಎಲ್ಲಿಗೆ ಬರಬೇಕು? ಹಾ ಎಲ್ಲಿ ತೇಜು ಬಾರು ಅಂತೆ. ಎಲ್ಲಿ ನೋಡಿದ್ರು ಅವ್ರು ಬಾರೋ ಇವ್ರು ಬಾರೋ ತೇಜು ಬಾರೋ ಇದನ್ನೇ ಬರ್ದಿದ್ದಾರೆ. ನೀನೇ ಬರೀತಿದ್ದೆ. ನಾನೆಲ್ಲ ಈ ಥರ ಸೊ ಎಸ್, ಇವಾಗ ನಾವು ರಾಮದೇವ್ರ ಬೆಟ್ಟ ರಿಯಲ್ ಟ್ರಕ್ಕಿಂಗ್, ರಿಯಲ್ ಹೈಕಿಂಗ್ ಹತ್ತುತ್ತಾ ಇದ್ದೀವಿ. ಏನಿಲ್ಲ ಬೆಂಡ ಬಂಡೆ ಹತ್ತುತ್ತಾ ಇದೀವಿ. ಬೆಂಡ ಅಂತ ಬಂಡೆ ಹತ್ತುತ್ತಾ ಇದೀವಿ. ನೋಡಿ ಆಗಿನ ಕಾಲದಲ್ಲಿ ಮೆಟ್ಲುಗಳನ್ನ ಕಲ್ಲಲ್ಲಿ ತಂದು ಹೆಂಗ್ ಒತ್ತು ತಂದು ಹಾಕಿರ್ಬೋದು. ಇಲ್ಲಿರೋ ಕಲ್ನ ಕೆತ್ತನೆ ಮಾಡೋರ್ ಕಣಲ್ಲ. ವಾನರ ಸೈನ್ಯ ಎಷ್ಟು ಕೆಲಸ ಮಾಡಿರ್ಬೋದು ಯೋಚನೆ ಮಾಡಿ ಒಂದ್ಸರಿ. ಈಗ ಇನ್ನೊಂದು ವಾನರ ಸೈನ್ಯ ಹತ್ತಕ್ಕೆ ಹೋಗ್ತಾ ಒಂದು ವ್ಯೂ ಪಾಯಿಂಟ್ ಇದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಇನ್ ರಾಮನಗರ. ಓಕೆ, ನಮ್ಮ ರಾಮನಗರ. This is one of the best view bro. ಇಲ್ಲೆಲ್ಲ ಸುಮಾರು ಬಂಡೆಗಳೆಲ್ಲ ಕಾಣಿಸ್ತಾ ಇದೆ. ಸುತ್ತಮುತ್ತ ಬಂಡೆಗಳು ತುಂಬ ಇದೆ. ನಾವು ಅದನ್ನು ನೋಡಿಕೊಂಡು ಮುಂದೆ ವ್ಯೂ ಪಾಯಿಂಟ್ ಥರ ಇತ್ತು, ಅದು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲೆಲ್ಲ ತುಂಬ ಸ್ಲಿಪ್ಪರಿ ಇತ್ತು, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹತ್ತಬೇಕು. ಸ್ಲಿಪ್ಪರಿ ಅಂತ ಇಡೀ ನಾವು ಇಲ್ಲೇ ಒಬ್ರು ಕಿರಿಕ್ ಮಂಡ್ಯ ಅಂತ ಯೂಟ್ಯೂಬ್ ಚಾನಲ್ ಇಟ್ಟಿರೋರು, ಇವರೊಬ್ರು ಸಿಕ್ಕಿದ್ರು. ಅವರು ಲಾಕ್ಸ್ ಎಲ್ಲ ಮಾಡ್ತಿದ್ರು. ನಾವು ಅವ್ರ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆದ್ವಿ. ಅವ್ರ ಚಾನಲಲ್ಲೂ ನಾವು ಬಂದಿದ್ದೀವಿ, ನೋಡ್ಬೋದು ಒಂದ್ಸತಿ ನೀವು. ಕಿರೀಟಿ, ಹೂ ಇಸ್ ಕಿರೀಟಿ? ನಿತೀಶ್. You thought him as a Janardhan Reddy son, Kiriti. ಇಲ್ಲೆಲ್ಲ ತುಂಬ ನೋಡೋಕೆ ತುಂಬ ಚೆನ್ನಾಗಿತ್ತು. ಇಡೀ ಊರೇ ಕಾಣಿಸ್ತಿತ್ತು. ಸುತ್ತಮುತ್ತ ಬರೀ ಬಂಡೆಗಳೇ, ಒಂಥರ ಬೆಟ್ಟ ಗುಡ್ಡಗಳೇ ಇರೋದು. ಆಮೇಲೆ ಇಲ್ಲೇ ಯಾವುದೋ ಬಂಡೆಗಳ ಮಧ್ಯೆ ಅಥವಾ ಬೆಟ್ಟದ ಹತ್ರ ಶೋಲೆ ಪಿಕ್ಚರ್ ಶೂಟ್ ಕೂಡ ಆಗಿದೆ ಅಂತೆ. ನಮಗೂ ಕರೆಕ್ಟಾಗಿ ಯಾವುದು ಅಂತ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. You have network? You have network? Normal call. Normal call also. I can't have it call only. What is this place, dude? Nice, right? Yeah. Some not mysterious. Some ಆಮೇಲೆ ಇಲ್ಲೇ ಹೋಗ್ತಾ ಹೋಗ್ತಾ ನಿಮ್ಗೆ ಮುಂದೆ ಒಂದು ಸಣ್ಣ ಕಿಂಡಿ ಥರ ಕಾಣಿಸ್ತಿದೆ ನೋಡಿ. ಅದು 2 ಬಂಡೆಗಳ ಮಧ್ಯ. ಆ ಬಂಡೆಗಳ ಮಧ್ಯ ಮುಂಚೆ ನಿತೀಶು ರಾಮನಗರದಲ್ಲಿರುವಾಗ ಹೋಗ್ತಿದ್ರಂತೆ. ಅಂದರೆ ತುಂಬ ಸಣ್ಣಕ್ಕಿದ್ರೆ ಚಿಕ್ಕ ಮಕ್ಳುಗಳು ಹೋಗ್ಬೋದು, ನಾವು ಹೋಗೋಕ್ಕಾಗಲ್ಲ ಅಂದರೂ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋದ್ವಿ. ಆಮೇಲೆ ಅರ್ಧಕ್ಕೆ ಹೋಗಿ ಬೇಡ ಅಂತ ಬಂದ್ಬಿಟ್ವಿ. ಎಷ್ಟು ದೂರ ಹೋಯ್ತು ಮಗ? ಸಣ್ಣ ಐತೆ, ಆಗುತ್ತೆ ನಿಮ್ಮ ಕೈಲಿ? ನಾವು ಇಡ್ಸಲ್ಲ ಮಗ. ಕಂಪ್ಲೀಟೆಡ್. ಸೊ ನೋಡಿ ನಡಿ ಮಗ, ಸಿಗಾಕೊಂಡ್ರೆ ವಾಪಸ್ ಬಂದ ಕಾಣಿಸ್ತಾ ಇದ್ದೀನ ಬ್ರೋ? ಇಲ್ಲಿ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅಲ್ಲಿ ಮನೆ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ನಾವ್ ಇಲ್ಲಿ ಮಧ್ಯದಲ್ಲಿ ಎಲ್ಲೋ ನಡಿ ಇನ್ನೇನೋ ಬಂದ್ಬಿಡ್ತು ನಡಿ. ಇಲ್ಲೆಲ್ಲೋ ಒಬ್ಬ ಮನುಷ್ಯ ಹೋಗೋಷ್ಟು ಜಾಗ ಇಲ್ಲ. ಫೋನ್ ಬುಟ್ಟಿಯಲ್ಲೇ ಹಂಗ್ ತೆಗಿಬೇಡ. ಬಾ ಹೋಗ್ಲಿ ಬೇಡವಾ ಬ್ರೋ? ಇಫ್ ವಿ ಗೋ ನೋ ವಿಲ್ ಬಿಕಮ್ ಮಂಜುಮೇಲ್ ಬಾಯ್ಸ್. ಇಲ್ಲಿ ನಾವೆಲ್ಲ ಹೋಗಿದ್ದೀವಿ ಮಗ, ಅದಕ್ಕೆ ನಾನು ಹೇಳೋದು ಏನು ನಂಬೋದೇ ಇಲ್ಲಲ್ಲ ನೀವು. ನಿಜ. ಈಗೆಲ್ಲ ಇಲ್ಲಿ ಮೇಲ್ಗಡೆ ಹತ್ತಕ್ಕೆ ಅದು ಚೂರು ಚಿಕ್ಕದಾಗಿ ಮೆಟ್ಲು ಥರ ಇದೆ. ಅದು ಮುಂದೆ ತುಂಬ ಚಿಕ್ಕದಾಗುತ್ತೆ.
ತುಂಬ ಕಷ್ಟ, ಜಾಸ್ತಿ ಹೋಗೋಕ್ಕಾಗಲ್ಲ. ಇವಾಗ ಮಾತ್ರ ಬಿಟ್ಟಿದ್ದಾರೆ, ಅದಕ್ಕೆ ಇವಾಗ ಮಾತ್ರ ಹೋಗ್ತಾ ಇದೀವಿ ನಾವು. ಮುಂದೆ ಯಾವಾಗ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಶ್ರಾವಣ ಶನಿವಾರ ಅಂತ ಮಾತ್ರ ಬಿಟ್ಟಿದ್ದಾರೆ ಇಷ್ಟು ಫ್ರೀಯಾಗಿ, ಬೇರೆ ಯಾವತ್ತೂ ಇಷ್ಟು ಬಿಡಲ್ಲ. ತುಂಬ ಟಫು ಇದೆ. ಆಮೇಲೆ ಫುಲ್ ಸ್ಟ್ರೈಟಾಗಿ ಅಪ್ ಥರ ಕಾಣುತ್ತೆ ಅದು ಮೆಟ್ಲು ಹತ್ತೋದು. ಅಲ್ಲಿಂದ ಹತ್ಕೊಂಡ್ಬಂದರೆ ಮಾತ್ರ ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿದ್ಮೇಲೆ ಏನಿಸ್ತು ಮಗ? ಜೀವನದಲ್ಲಿ ಭಯ ಇರಬೇಕು. ಭಯ ಗುಂಡಿಗೆ ಇರ್ಬೇಕು. ಅದು ಎದುರಲ್ಲಿ ಆ ಗುಂಡಿಗೆ ನಮ್ದಾಗಿರ್ಬಾರ್ದು, ನಮ್ಮ ಎದುರುಗಡೆ ಇರೋರ್ದಾಗಿರ್ಬೇಕು. ಆಮೇಲೆ ಜೀವನದಲ್ಲಿ ಭಯ ಇರಬೇಕು. ಭಯ ನಮಗಲ್ಲ, ನಾವು ಬೆಟ್ಟ ಹತ್ತ ನೋಡೋರ್ಗಿರ್ಬೇಕು. ಕನ್ನಡಕ ಇಲ್ಲ ಯಾಕೆ? ಏ ಅದೆಲ್ಲ ಹಾಕಬಾರ್ದು ಬಾ. ನೈಸ್. ಓ ಮೈ ಗಾಡ್. ಗಾಗಲ್ಸ್ ಯಾಕೋ ನಿಂಗೆ? ಆಗ್ಲೇ 4 ಕನ್ನಡಕ 4 ಕಣ್ಣು ಆಗೈತೆ. ಈ ಸಾಗರ್ಗೆ ಗಾಗಲ್ಸ್ ಹಾಕೊಂಡು ಫೋಟೋ ಫೋಸ್ ಕೊಡಬೇಕು, ಅದೇ ಚಿಂತೆ ನಮಗೆ ಯಾವಾಗಲೂ. ಕ್ಯಾಕ್ಟಸ್ ಗಿಡನೂ ಬಿಟ್ಟಿಲ್ವಾ? ಓ ಮೈ ಗಾಡ್. ಈಗ ಆಗಲೇ ಫೋಟೋ ಶೂಟು ಯಪ್ಪ ಬಂದ ತಕ್ಷಣ. ಏನ್ ಗಾಯ್ಸ್ ಹೆಂಗಿದೆ ಶಾರುಖ್ ಖಾನ್ ಪೋಸ್? ಇದು ಸಕ್ಕದ ಒಂದು ಗುರು. ಲಾಸ್ಟ್ ಆಕ್ಷನ್. ತಿರುಗು ಯಾರಿವನು ತಿರ್ಗು. ಕಣ್ಣವನು. ಈಗ ನೋಡ್ಕೊಳ್ಳಿ, ಸಾಗರ್ ಹೋಗಿ ಕೂತ್ಕೋತಾನೆ, ಹಿಂದ್ಗಡೆಯಿಂದ ಇವನು ಸಮ್ಮರ್ ಸಾಲ್ಟ್ ಮಾಡ್ತೀನಿ ಅಂತ ಹೋಗ್ತಾನೆ, ಹೋಗಿ ಗುದ್ಬಿಡ್ತಾನೆ ನಿತೀಶು. ಸಾಕು ಓಲ್ಡಿಯ. ನೀವು ನಡಿಬೇಕಂತ ನಡಿಯಪ್ಪ. ಝೂಮ್ ಮಾಡ್ತಾ ಇದ್ದೀನಿ ಬಾರ. ಇವ್ ನಿತೀಶ್ಗೆ ಬ್ಯಾಕಿಂದ ಒಂದು ವಿಡಿಯೋ ಮಾಡ್ಬೇಕಂತೆ, ಅದಕ್ಕೆ ಮಾಡ್ತಾ ಇದ್ದೆ. ಸಾಕು. ಈ ಫ್ರೇಮ್ಗೆ ಆಕ್ಷನ್. ಚಾಲೆಂಜಿಂಗ್ ಸ್ಟಾರು ನಾವು, ಲವ್ ಅಲ್ಲಿ ಕಾರ್ಬಾರು. ನಾನು ಬರ್ಸ್ತಾವನೆ ಫ್ರೇಮಿಂದ ಆಮೇಲೆ ತೆಗೆಯೋದು ನಾನು ಬೇಕಾದ್ರೆ ಎಡಿಟ್ ಮಾಡಿ. ಓ ಮಗ ಒಂದು ಕಲ್ತ್ಬಿಟ್ಟವನೆ ಅಂತ. ಲವಿ ಯಾವ ಮಂಗ್ಳೂರ್ ಬೇಕು ಮಗ? ಇಲ್ಲ ನೋಡಿದ್ನಲ್ಲಪ್ಪ ಮಂಗ್ಳೂರು ಟ್ರಿಪ್ಪ. ಏಯ್ ತಡೆಯ, ಅಲ್ಲಿ ಸುಡ್ತಾ ಕಂಡ್ಲ, ಇಲ್ಲಿ ತಣ್ಣಗೈತೆ. ತಡಿ ಹೋಯ್ನ ಒಂದು ಅರ್ಧ ಗಂಟೆ. 1 ಗಂಟೆಗೆ ಊಟಕ್ಕೆ ಹೋಗೋಣ. ಇದಕ್ಕೆ ಹೋಗೋಣ ಅದಕ್ಕೆ. ಇದು ರಂಗರಾಯಂದ ಹೆಲ್ಪ್ ಮಾಡೋದ. ನಿಂಗೆ ನಡೆಯೋದೇ ಕಷ್ಟ ಆಯ್ತೈತೆ. ಸರಿ ಗೈಸ್, ಮುಗೀತು. ಈಗ ಮುಗೀತು ಅಂದ್ಬಿಡೋದ? ಇಲ್ಲ ಇನ್ನ ನಡಿ. ಓಕೆ ಗೈಸ್, ಫಿನಿಶ್ಡ್. ಡನ್. ಓಕೆ, ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಗುತ್ತೆ. ಎಲ್ಲಿಗೆ ಬಂದಿದ್ವಿ? ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್. ಎಲ್ಲಿಗೆ ಬಂದಿದ್ವಿ? ರಾಮನಗರ ಬಂದಿದ್ವಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಬಾಯ್. ಎಲ್ರಿ ಹೋಗಿದ್ರಿ ಅಂತ ಕೇಳಿದ್ರೆ ಜೈ ಶ್ರೀರಾಮ್.